ಯೂತ್ ಈಸ್ ಅನ್ ಅಪಾರ್ಚುನಿಟಿ ಟು ಡೂ ಸಮಥಿಂಗ್ ಅಂಡ್ ಟು ಬಿಕಮ್ ಸಂಬಡಿ. ಏನಾದರೂ ಮಾಡೋದಕ್ಕೆ, ಏನಾದರೂ ಆಗೋದಕ್ಕೆ ಯೌವನದಂಥ ಟೈಮ್ ಇನ್ನೊಂದಿಲ್ಲ ಜಗತ್ತಿನಲ್ಲಿ. ನೀವು ಹಿರಿಯರೇ. ನನಗಿಲ್ಲಿ ದೀನ್ ದಯಾಳ್ ಉಪಾಧ್ಯಾಯರ ಫೋಟೋ ನೋಡಿ ಕಣ್ಣಲ್ಲಿ ನೀರು ಬಂದು. ಎಂಥ ಸರಳ ವ್ಯಕ್ತಿಗಳ್ರಿ ಅವರೆಲ್ಲ. ದೀನ್ ದಯಾಳ್ ಉಪಾಧ್ಯಾಯರು ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಆ ಭಾಗದಲ್ಲಿ ಹೋಗಬೇಕಾದ್ರೆ ಆ ಕಾಲಕ್ಕೆ ಬುಲೆಟ್ ಮೋಟ್ರ್ ಭಾಳ ದೊಡ್ಡದು, ಕಾರ್ಗೆ ಇರಲಿಲ್ಲ. ಬನ್ನಿ ಸರ್ ಅಂತ ಕಾರ್ಯಕರ್ತ ಅವ್ರನ್ನ ಕರ್ಕೊಂಡು ಹಿಂದೆ ಕೂಡಿಸಿದ್ರು. ಅವ್ರ ಹಿಂದೆ ದೋತ್ರ ಹಿಂಗೆ ಹಾಕೊಂಡ್ರು, ಕಾಲು ಹಾಕಿ ಕೂತರು. ಹೋಯ್ತು ಯಾವುದೋ ಹಳ್ಳಿಗೆ ಹೋಗ್ಬೇಕು. ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಏನೋ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಯಿತು. ಡ್ರೈವಿಂಗ್ ಮಾಡೋನಿಗೆ ಏನೋ ಸುಟ್ಟು ವಾಸನೆ. ಸರ್ ಏನೋ ಬರ್ತಾ ಇದೆಯಲ್ಲ. ಇಲ್ಲ ನನಗೇನು ಬಂದಿಲ್ಲಪ್ಪ, ನೀನು ನೋಡಿ ಬೇಗ ಟೈಮ್ ಆಯಿತು. ಅಲ್ಲಿ ಸರಿಯಾದ ಸಮಯಕ್ಕೆ ನಾನು ಇರಬೇಕು. ಅಲ್ಲಿ ಭಾಷಣಕ್ಕೆ ಹೋಗ್ತಾಯಿದ್ರು, ಬೌದ್ಧಿಕ ಕೊಡೋದಕ್ಕೆ ಹೋಗ್ತಾಯಿದ್ರು ದೀನ್ ದಯಾಳ್ ಉಪಾಧ್ಯಾಯ. ಹೋದ್ರು ಇನ್ನೂ ತೀರಾ ವಾಸನೆ ಬರೋದಕ್ಕೆ ಶುರು ಆಗ್ಬಿಟ್ಟು. ಸಾರಿ ಹೊಗೆ ಬರೋದಕ್ಕೆ ಶುರುವಾಯಿತು. ಅಲ್ಲಿ ವಾಸನೆ ಬಂದು ಹೊಗೆ ಬಂದ್ಬಿಟ್ಟು. ಸರ್ ನನ್ನ ಗಾಡೀಲಿ ಏನಾಗಿಲ್ಲಪ್ಪ, ನೀನು ನೋಡಿ ಆ ಸ್ಟೇಜ್ ಹತ್ರ ನಾನು ಬಿಡು, ಆಮೇಲೆ ನೋಡ್ಕೊ, ಗಾಡಿ ನಿಲ್ಲಿಸ್ಬೇಡ. ಹೋಗಿ ಅಲ್ಲಿ ಗಾಡಿ ನಿಲ್ಲಿಸಿದ ಮೇಲೆ ಇಳಿದ್ರೆ ಆಗಿದ್ದೇನು ಗೊತ್ತಾ, ಆ ಸೈಲೆನ್ಸರ್ ಪೈಪ್ ಇರ್ತದೆ, ಆ ಸೈಲೆನ್ಸರ್ ಪೈಪಿಗೆ ದೀನ್ ದಯಾಳರು ಧೋತ್ರ ಕಟ್ಟಿದಿಂದ ಮೀನುಗಂಡ ಅಂತೀವಲ್ಲ ನಾವು, ಆ ಮೀನುಗಂಡ ಟಚ್ ಆಗಿದೆ. ಅದು ಬಿಸಿ, ಮೇಲಿನ ಕೂದಲು ಸುಟ್ಟು, ಚರ್ಮ ಸುಟ್ಟು, ಒಳಗಿನ ಖಂಡ ಸುಟ್ಟಿದೆ. ಅದ್ರದ್ದು ವಾಸನೆ, ಮಾಂಸದ ವಾಸನೆ. ಕೆಳಗಡೆ ಇಳಿದವನು, ಗುರೂಜಿ ಏನಿದು ನೀವು ಯಾಕೆ ಹೇಳಿಲ್ಲ? ಅಯ್ಯೋ ನನ್ನ ಇದು ನೋವು ಸಣ್ಣದು, ಅಲ್ಲಿ ಕಾಯ್ತಿದಾರಲ್ಲ ಜನ, ಅವ್ರ ಆಸಕ್ತಿ ಉತ್ಸಾಹ ಬೇಕು, ಅವ್ರಿಗೋಸ್ಕರ ನಾನು ಈ ನನ್ನ ಕಾಲು ಹೀಗಾಗಿದೆ ಅಂತಂದು ಅದ್ರ ಮೇಲೆ ದೋತ್ರದ ಚುಂಗನ ಎಳ್ಕೊಂಡು ಅದನ್ನು ಮುಚ್ಚಿ 1 ಗಂಟೆಗಳ ಕಾಲ ಬೌದ್ಧಿಕವನ್ನು ಕೊಟ್ಟು ಆಮೇಲೆ ಚಿಕಿತ್ಸೆ ತೆಗೆದುಕೊಂಡಂಥ ಮಹಾನುಭಾವರು ಪಂಡಿತ್ ದೀನ್ ದಯಾಳ್. ಒಂದು ಗುರಿ, ಒಂದು ಜವಾಬ್ದಾರಿ ನಮಗೆ ಸಹನೆ ಶಕ್ತಿಯನ್ನು ಕೊಡ್ತದೆ. ಇವತ್ತು ಯಾಕೆ ನಮಗೆ ಸಹನೆ ಇಲ್ಲ ಅಂದರೆ ಗುರಿ ಇಲ್ಲ, ಯಾವುದೇ ಗುರಿ ಇಲ್ಲ ನಮಗೆ.